ಈ ಶುಭ ಸಮಾರಂಭಕ್ಕೆ ಆಗಮಿಸತಕ್ಕಂಥ ಎಲ್ಲ ಪತ್ರಿಕೋದ್ಯಮಿಗಳಿಗೂ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದವರಿಗೂ ಅನಂತ ನಮಸ್ಕಾರಗಳು. ಹಿಂದೆ ನಾನು ಮೊದಲನೇ ಸಿನಿಮಾ ಮುಂಗಾರು ಮಳೆಯನ್ನು ಮಾಡಿದಾಗ ಎಲ್ಲ ನಮ್ಮ ಪತ್ರಿಕೋದ್ಯಮದ ಸ್ನೇಹಿತರು, ಎಲೆಕ್ಟ್ರಾನಿಕ್ ಸ್ನೇಹಿತರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವಾಗ ಹಿಂದೆ ತಾವು ನೋಡಿರೋದು ಹೊಸ ವಿಷಯಗಳ ಬಗ್ಗೆ ನಾವು ಜನಮೆಚ್ಚುಗೆ ಪಡೆದಂಥ 2 ಸಿನಿಮಾಗಳು, ಒಂದು ಮುಂಗಾರು ಮಳೆ, ಇನ್ನೊಂದು ಮೊಗ್ಗಿನ ಮನಸ್ಸು. 2 ಫಿಲಮ್ ಫೇರ್ ಅವಾರ್ಡ್ಗಳನ್ನು ಮತ್ತು ರಾಜ್ಯ ಪ್ರಶಸ್ತಿಗಳನ್ನು ಪಡೆದಂಥ ಚಿತ್ರಗಳು. ಇದು 3ನೇ ಸಿನಿಮಾ. ಈ 2 ಕಥೆಗಳಿಗಿಂತಲೂ ವಿಭಿನ್ನವಾಗಿದೆ. ಸಮಸ್ತ ಮಾಧ್ಯಮ ಮಿತ್ರರಿಗೂ ಹಾಗೂ ಪತ್ರಿಕಾ ಮಿತ್ರರಿಗೆ ನಮಸ್ಕಾರ. ಮತ್ತೆ ಮುಂಗಾರು, ಕಡಲ ತೀರದ ಕವಿತೆ, ಇಂಥ ಒಂದು ಸಬ್ಜೆಕ್ಟ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಮುಂದೆ ಬಂದು ಇ ಕೃಷ್ಣಪ್ಪ ಅವರು ತುಂಬಾ ಸೆನ್ಸಿಬಲ್, ಅವರ ತುಡಿತ ತೋರಿಸಿದ್ದಾರೆ. ಬೆಳಗಾಯಿತು ಬೆಳಗಾಯಿತು ಕಲ್ಪನೆ ಭ್ರಮೆಯಾಯಿತು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಚನಾ ಮಲ್ಹೋತ್ರಾ. I would really want to thank E. Krishnappa for having the courage to make this movie. He has so stood by it. It's really hats off to him as a producer to do such a great job, to take up a movie, such a challenging project. ಮುಂಗಾರು ಬಗ್ಗೆ ಹೇಳಬೇಕಂದ್ರೆ ಏನಂತ ಹೇಳಬೇಕು, ಇದೊಂದು ಡಿಫ್ರೆಂಟ್ ಫಿಲ್ಮ್ ಅಂತ ಹೇಳ, ಒಂದು ಆರ್ಟ್ ಫಿಲ್ಮ್ ಅಂತ ಹೇಳ, ಒಂದು ಕಮರ್ಷಿಯಲ್ ಫಿಲ್ಮ್ ಅಂತ ಹೇಳ, ಒಟ್ಟಿಗೆ ಒಂದು ವೆರಿ ಗುಡ್ ಫಿಲ್ಮ್, ಒಂದು ಒಳ್ಳೆ ಫಿಲ್ಮ್. ಎಷ್ಟೋ ಸಿನಿಮಾಗಳಲ್ಲಿ ಪಾತ್ರ ಮಾಡ್ಬೋದು, ಎಂತೆಂಥ ಪಾತ್ರಗಳು ಮಾಡ್ಬೋದು, ಆದರೆ ಒಂದು ಒಳ್ಳೆ ಸಿನಿಮಾದಲ್ಲಿ ಯಾವುದಾದ್ರೂ ಪರವಾಗಿಲ್ಲ, ಒಂದು ಪಾತ್ರನ ಮಾಡಿದ್ರೆ ಅದರಲ್ಲಿ ಸಿಗುವಷ್ಟು ಸಂತೋಷ ಮನಸ್ಸಿಗೆ, ಒಬ್ಬ ಕಲಾವಿದನಾಗಿ ಹೇಳಬೇಕು ಅಂತಂದರೆ ನಿಜಕ್ಕೂ ಬಹಳನೇ ಕೆಲಸ ಮಾಡಿದ ಸಂತೋಷ ನಮಗೆ ತೃಪ್ತಿ ತಂದುಕೊಡುತ್ತೆ.
ಕನ್ನಡ ಚಿತ್ರೋದ್ಯಮದಲ್ಲಿ ಬಹಳ ಮುಖ್ಯವಾದಂಥ ಹೆಸರು EK ಎಂಟರ್ಟೈನರ್ಸ್. ಈ ಸಂಸ್ಥೆ ಹಲವಾರು ಹೊಸ ಪ್ರತಿಭಾವಂತ ಕಲಾವಿದರಿಗೆ ಒಂದು ವೇದಿಕೆ. ಈಗ ಆ ಸಂಸ್ಥೆ ಮುಖಾಂತರ ಒಂದು ಹೊಸ ಚಲನಚಿತ್ರ ಪ್ರಯೋಗ ನಡೀತಾ ಇದೆ. ಆ ಚಿತ್ರ ಮತ್ತೆ ಮುಂಗಾರು. ಈ ಥರದ ಒಂದು ಪ್ರಯತ್ನ ಇಡೀ ಕನ್ನಡ ಚಿತ್ರೋದ್ಯಮದಲ್ಲಿ ಇದುವರೆಗೂ ನಡೆದಿಲ್ಲ. ಮತ್ತೆ ಮುಂಗಾರು ಕತೆ ನಾವು ಕೇಳಿದಾಗ ಐ ವಾಸ್ ಲೈಕ್, ಇದು ಸಿನಿಮಾ ಆದ್ರೆ ಎಷ್ಟು ಬೊಂಬಾಟಾಗಿರುತ್ತೆ ಅಂತ ಹಂಗನ್ಸು. ಆಕ್ಚುಲಿ ಅವ್ರ ಸಿನಿಮಾ ಕತೆನೇ ನಂಗೆ ಹೇಳ್ತಾ ಇದ್ದಿದ್ದು, ಬಟ್ ಐ ಇಮ್ಯಾಜಿನ್ಡ್ ಅಂಡ್ ಐ ಫೆಲ್ಟ್ ವಾವ್, ಇಟ್ ಟೇಕ್ಸ್ ಸೋ ಮಚ್ ಗಟ್ಸ್, ಸೋ ಮಚ್ ಥಾಟ್, ಸೋ ಮಚ್ ಎಫರ್ಟ್ ಟು ಮೇಕ್ ಅ ಮೂವಿ ಲೈಕ್ ದಿಸ್. ಐ ಆಮ್ ನಾಟ್ ಕಂಪೇರಿಂಗ್ ಹಾಲಿವುಡ್ ಬಾಲಿವುಡ್ ಹಂಗೇನು ಹೇಳ್ತಿಲ್ಲ, ಬಟ್ ಇಟ್ ಈಸ್ ಅ ಲಾರ್ಜ್ ಸ್ಕೇಲ್ ಥಾಟ್. ಎಂಟರ್ಟೈನರ್ಸಲ್ಲಿ ನನಗೆ ಒಂದು ಒಳ್ಳೆಯ ಅವಕಾಶ ಸಿಕ್ತು. ಆ ರೀತಿ ಹೋದಾಗ ಈ 3ನೇ ಚಿತ್ರನೂ ಮತ್ತೆ ಮುಂಗಾರು ಕೇಳಿದಾಗ ನಾವು ನಿಜವಾಗ್ಲೂ ಮತ್ತೆ ಮುಂಗಾರು ಅಂತ ಹೇಳಿದ್ರೆ ಮುಂಗಾರು ಮಳೆ ಒಂದು ಇದೇ ಇರುತ್ತೆ ಅಂತ ಅದೇ ಒಂದು ಗುಂಪಿನಲ್ಲಿ ಹೋಗಿ ಕತೆ ಕೇಳೋಕ್ಕೆ ದ್ವಾರಕೆಯವ್ರ ಹತ್ರ ಕೂತ್ಕೊಂಡಾಗ ಆ ಕತೆ ನಿಜವಾಗ್ಲೂ ಕೇಳಿ ನನಗೆ ಮೈಯೆಲ್ಲ ಜೂಮ್ ಅನಿಸ್ತು. ನನಗೆ ಅಲ್ಲ, ನಿಮಗೂ ಖಂಡಿತವಾಗ್ಲೂ ಹಾಗನ್ಸುತ್ತೆ. I would really want to mention this, that the most beautiful thing about this movie is the story. It's like the soul of the movie. Dwarki sir has made the movie look beautiful to no end. I think it looks so natural. When you see the movie, you will yourself realize that you are a part of it. ಈ ಸಿನಿಮಾ ಒಂದು ಡಿಫ್ರೆಂಟ್ ಕಾನ್ಸೆಪ್ಟು, ತುಂಬಾ ಕಷ್ಟ, ಟಫ್ ಸಬ್ಜೆಕ್ಟ್ ಇದು. ಅದನ್ನು ನಾನು ಸಿನಿಮಾ ಮಾಡ್ತೀನಿ ಅಂತ ಮುಂದೆ ಬಂದಿರೋದು ನಿಜವಾಗ್ಲೂ ಗ್ರೇಟ್. ನಮಗೆ ಈ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದ್ದೇ ಒಂದು ಗ್ರೇಟ್ ಅಂತ ನನ್ನ ಭಾವನೆ. ಮೊಟ್ಟ ಮೊದಲ ಬಾರಿಗೆ ದ್ವಾರಕಿ ಸರ್ನ ಭೇಟಿ ಆದಾಗ ಅವ್ರ ಕತೆ ಹೇಳಿದ್ದನ್ನು ಕೇಳೇ ಥ್ರಿಲ್ ಆಗೋಯ್ತು. ಅವ್ರು ಹೇಳಿದ ರೀತಿ, ಆ ಕತೆ, ಈ ಪಾತ್ರನ ನಾನು ಮಾಡಿದ್ರೆ ಹೇಗಿರುತ್ತೆ ಅಂತ ಪ್ರತಿಯೊಬ್ಬರು ಅಲ್ಲಿ ನಟಿಸ್ತಕ್ಕಂಥ ಕಲಾವಿದರೆಲ್ಲರಿಗೂ ಒಂದು ಚಾಲೆಂಜಿಂಗ್ ಆದಂಥ ಪಾತ್ರಗಳು. ಮೋಸ್ಟ್ ಆಫ್ ದಿ ಸಿನಿಮಾಗಳು ಮಾಮೂಲಿ ಡ್ಯಾನ್ಸು, ಫೈಟು, ಈ ಕಮರ್ಷಿಯಲ್ ಆಸ್ಪೆಕ್ಟ್ಸು ಇದ್ರ ಮಧ್ಯೆನೇ ಹೋಗ್ತಾ ಇರುತ್ತೆ. ಅಷ್ಟ್ರ ಮಧ್ಯೆ ಒಂದು ಹೊಸ ಅಲೆ ಸೃಷ್ಟಿಸುವಂಥ ಒಂದು ಕಥೆ ಇದು. ಯೋಚನೆಗೆ ನಿಲುಕಲ್ಲ ಅಂತ ಒಂದು ಕತೆ ಮಾಡಿದ್ದಾರೆ ನಿರ್ದೇಶಕರು. ತುಂಬಾ ಒಳ್ಳೆ ಕಥೆ ಇದು. ಬಹುಶಃ ಇದು ಕನ್ನಡ ಚಿತ್ರರಂಗದಲ್ಲೇ ಹೊಸತನವನ್ನ ಹುಟ್ಟಾಕುವಂಥ ಸಿನಿಮಾ. ದ್ವಾರಕಿಯವ್ರು ಕರೆದು ನಮ್ಗೆ ಕೆಲಸ ಕೊಟ್ಟಾಗ ನಾವೇನೋ ಇರಬೇಕು, ಏನೋ ಇರಬೇಕು. ಕತೆ ಕೇಳಿದ್ಮೇಲೆ ನಮಗೆ ದುಡ್ಡೇ ಬೇಡ ಅನ್ನೋ ಲೆಕ್ಕದಲ್ಲಿ ನಾವು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವು. ಅಷ್ಟು ಖುಷಿ ಆಯಿತು. ನಮ್ಗೆ ದುಡ್ಡಿಲ್ದಾರು ಪರವಾಗಿಲ್ಲ, ಈ ಸಿನಿಮಾಲಿ ಆ್ಯಕ್ಟ್ ಮಾಡಬೇಕು ಅಂತ ಒಂದು ಒಳ್ಳೆ ಸಬ್ಜೆಕ್ಟು. ನಸುಕಿನ 6 ಗಂಟೆವರೆಗೂ ಶೂಟಿಂಗ್ ಮಾಡೋ ಪ್ರಸಂಗಗಳು ಬಂದವು. ಒಂದು ದಿನ ಅಲ್ಲ, ಹಲವಾರು ದಿನ. ಕೊನೆಗಂತೂ ಚಂಡಮಾರುತದ ದೃಶ್ಯ ಚಿತ್ರೀಕರಣದ ವೇಳೆಗೆ ಮಳೆಯ ಆ ಜೆಟ್ಗಳನ್ನು ಹಿಡ್ಕೊಂಡು ಅದೇ ಉಪ್ಪು ನೀರನ್ನೇ ಎಳ್ಕೊಂಡು ಹೊಡೆದ್ರು. ಅಷ್ಟೇ ಅಲ್ಲ, ಅಲ್ಲಿ ಒಂದು ಬಾರ್ಜನ್ನು ತಗೊಂಡು ಮಣ್ಣು ತೆಗಿಬೇಕಾದ ಆ ಬಾರ್ಜ್, ಹೂಳು ಎತ್ತಬೇಕಾದ ಆ ಬಾರ್ಜ್ ನೀರನ್ನ ಎತ್ಕೊಂಡು ನಮ್ಮ ಮೇಲೆ ಸುರಿತಿತ್ತು. ಚಳಿಯಲ್ಲಿ ನಡುಗ್ತಾ ಓಡ್ ಬರ್ತಿದ್ವಿ. ಎಲ್ಲೋ ಬೆಂಕಿ ಹಾಕಿರ್ತಿದ್ರು, ಬಿಸಿನೀರು ಸುರ್ಕೋತಿದ್ವಿ, ಮತ್ತೆ ಓಡೋಗ್ತಿದ್ವಿ. ಆ ಸನ್ನಿವೇಶ ಶೂಟ್ ಮಾಡ್ಬೇಕಾದ್ರೆ ನಾವು ಹೆಚ್ಚು ಕಡಿಮೆ ಒಂದು 24 hours ನಾವು ರೌಂಡ್ ದಿ ಕ್ಲಾಕ್ ಕೆಲಸ ಮಾಡ್ತಾನೆ ಇದ್ವಿ. ಪರ್ಮನೆಂಟ್ ಅಂದ್ರೆ ಆರ್ಟಿಸ್ಟ್ಗಳು ಮಾತ್ರ ಮಲ್ಕೊಳಕ್ ಒಂದು ಅವಕಾಶ ಸಿಗ್ತಾ ಇತ್ತು. ಹೋಲ್ ನಮ್ಮ ಟೆಕ್ನಿಷಿಯನ್ಸ್ ಟೀಮ್ ಹಾಗೂ ನಮ್ಮ ಡೈರೆಕ್ಟರ್ ಆಗ್ಬೋದು, ನಮ್ಮ ಕ್ಯಾಮ್ರಾಮನ್ ಅವರಾಗಬಹುದು, ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸು, ಅಸೋಸಿಯೇಟ್ಗಳು, ಲೈಟ್ ಮ್ಯಾನ್ಸು, ರೈನ್ ಎಫೆಕ್ಟ್ನವರು, ಪ್ರತಿಯೊಬ್ಬರು ಎಲ್ಲರೂ ರೌಂಡ್ ದಿ ಕ್ಲಾಕ್ ಎದ್ದು ಸಿನಿಮಾ ಶೂಟಿಂಗ್ ಮಾಡಿದ್ರು 5 ದಿನಗಳು. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಕ್ಯಾಮ್ರಾ ಸೆಕ್ಷನ್ ಇರ್ಬೋದು, ಇದರಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಅತಿಯಾಗಿ ಒಂದು ಭರವಸೆಯನ್ನು ಇಟ್ಟು ಮಾಡಿದ್ದಾರೆ. ಹಿಂದೆಂದೂ ನಮ್ಮ ಕನ್ನಡ ಸಿನಿಮಾದಲ್ಲಿ ಮುಂಬೈ ಅಂತ ಪಟ್ಟಣಗಳಲ್ಲಿ 16 ದಿವಸಗಳ ಚಿತ್ರೀಕರಣ ಮಾಡಿರೋ ಉದಾಹರಣೆಗಳು ತುಂಬ ಕಡಿಮೆ. ಅದನ್ನು ಆ ಪ್ರಯತ್ನವನ್ನು ನಮ್ಮ ಈ ಸಿನಿಮಾದಲ್ಲಿ ಮಾಡಿದ್ದೀವಿ. ಹಾಗೆ ಇನ್ನು ಸಮುದ್ರದ ಭಾಗದಲ್ಲಿ ಹೋದಾಗ ತದಡಿಯಲ್ಲಿ ಸುಮಾರು 15 ದಿವಸಗಳ ಒಂದು ಚಿತ್ರೀಕರಣವನ್ನು ಇಂಗ್ಲಿಷ್ ಸಿನಿಮಾಗಳಂತೂ ಮೀರುವಂಥ ಒಂದು ಪ್ರಯತ್ನವನ್ನು ನಮ್ಮ ಟೆಕ್ನಿಷಿಯನ್ಸು ಪ್ರಯತ್ನ ಪಟ್ಟಿದ್ದಾರೆ. ಇಂಥ ಸಿನಿಮಾಗಳು
ಕನ್ನಡ ಇಂಡಸ್ಟ್ರಿ ಒಳಗೆ ಬರೋದು ಬಹಳ ರೇರ್, ಅಪರೂಪದ ಕೆಲಸ. ನಾನು ಈ ಕತೆ ಕೇಳೋ ಕೂತಾಗ ನೀವು ನಂಬಲಾರ್ರಿ, ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದೆ. ನಾವು ಅನುಭವಿಸಿದಂಥ ಒಂದು ರಿಸ್ಕ್ಗಳು ತುಂಬ ಜೀವಕ್ಕೆ ಅಪಾಯವನ್ನೇ ತಂದೊಡ್ಡುವಂತಹ ಸಂದರ್ಭಗಳು ಬಂದಿವೆ. ನಿಜವಾಗ್ಲೂ ಆ ದೇವರನ್ನ ಬೇಡ್ಕೊಂಡ್ಬಿಟ್ಟಿದೀವಿ, ಅಪ್ಪ ಯಾವಾಗ ಮುಗೀತು ಅಂತ. ನಿಜವಾಗ್ಲೂ ಸತ್ತ ಅನುಭವ ಆಗೋಯ್ತು ನಮಗೆ. ಅಷ್ಟು ಭಯ. ಸಮುದ್ರದ ಮಧ್ಯರಾತ್ರಿ ಮಳೆ, ಬಿರುಗಾಳಿ ಬೀಸ್ತಾ ಇದೆ. ನಿಜವಾಗ್ಲೂ ಚಂಡಮಾರುತದಲ್ಲಿ ಸಿಕ್ಕಾಕೊಂಡ್ರೆ ಹೇಗಿರುತ್ತೋ ಎಕ್ಸ್ಪೀರಿಯನ್ಸು, ಆ ತರ ನಮ್ಗಿದ್ರಲ್ಲ. ಈ ಚಿತ್ರದಲ್ಲಿ ಬರುವಂಥ ಕಲಾವಿದರ ಪಾತ್ರಗಳು ತಮ್ಮ ಪ್ರಾಣವನ್ನು ಸಹ ಬದಿಗೊತ್ತಿ ಇದರಲ್ಲಿ ಏನಾದರೂ ಸಾಧನೆ ಮಾಡಲೇಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಮಾಡಿದ್ದಾರೆ. ನಾಯಕಿ ರಚನಾ ಮಲ್ಹೋತ್ರ, ಮುಂಬೈ ಹುಡುಗಿ. ಅವ್ರ ತಂದೆ ಏ ದಿಲ್ಲಗಿ ಅಂತೊಂದು ಹಿಂದಿ ಸಿನಿಮಾ, ಒಂದು 2-3 ಹಿಂದಿ ಸಿನಿಮಾ ಡೈರೆಕ್ಟರ್ ಮಗಳ ಆಕೆ. ಸಿನಿಮಾ ಆ ಪಾತ್ರಕ್ಕೆ, ನನ್ನ ನಾಯಕಿ ಪಾತ್ರಕ್ಕೆ ಯಾವ ರೀತಿ ಹುಡುಗಿ ಬೇಕು ಅಂತ ಹುಡುಕಿ ಅದೇ ರೀತಿ ಒಂದು ಹೆಣ್ಣನ್ನ, ಅಂದ್ರೆ ಮುಗ್ಧವಾಗಿ ಕಾಣೋ, ಮುಗ್ಧಳಲ್ಲದೆ ಇರೋ ಆ ರೀತಿ ಪಾತ್ರ ಅದು. ತುಂಬಾ ಕಲಾವಿದರುಗಳು ಒಂದು 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 ತಕ್ಕಡಿಲಿ ಕಪ್ಪೆ ಹಾಕಿಟ್ಟಂಗೆ ಇರ್ತಾ ಇತ್ತು. ತುಂಬಾ ಮಜವಾಗಿ ಶೂಟಿಂಗ್ ಮಾಡಿದೀವಿ. ಎಲ್ರಿಗೂ ತುಂಬಾ ಖುಷಿ ಇದೆ. ಸ್ವಲ್ಪ ಡಿಫ್ರೆಂಟ್ ಆಗಿದೆ ಪಿಕ್ಚರ್ ಇದು ನೋಡೋದಕ್ಕೆ. ಬಟ್ ದೇಶದ ಬಗ್ಗೆ ಎಲ್ಲ ಇದೆ, ಲವ್ ಸ್ಟೋರಿ ಇದೆ, ಹೀಗೆ ಮದರ್ ಸೆಂಟಿಮೆಂಟ್ ಎಲ್ಲ ಇದೆ. ಐ ಫೀಲ್ ಇಟ್ಸ್ ಡಿಫ್ರೆಂಟ್ ಒನ್ ಅಂತ. ಇದರಲ್ಲಿ ನನ್ನ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ. ನಾನು ಜಾಸ್ತಿ ಫಿಲ್ಮ್ ಮಾಡೋದಿಲ್ಲ, ಯಾಕಂದರೆ ಜಾಸ್ತಿ ಫಿಲ್ಮ್ ಮಾಡೋದಕ್ಕಿಂತ ಒಂದು ಒಳ್ಳೆ ಫಿಲ್ಮ್ ಮಾಡಿದರೆ ಸಾಕು, ಜನಕ್ಕೆ ಹತ್ತಿರ ಆಗ್ತೀವಿ ಅನ್ನೋ ಒಂದು ಉದ್ದೇಶದಿಂದ. ಅಟ್ ದ ಸೇಮ್ ಟೈಮ್ ಟೋಟಾಲಿಟಿನಲ್ಲಿ ಫಿಲ್ಮ್ ತುಂಬ ಚೆನ್ನಾಗಿದೆ. ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಲೊಕೇಶನ್ಸ್ ಚೆನ್ನಾಗಿದೆ, ಸ್ಟೋರಿ ಚೆನ್ನಾಗಿದೆ. ನಿರ್ದೇಶಕರು ದ್ವಾರಕಿ ಅವರು ತುಂಬ ಒಳ್ಳೆ ವರ್ಕ್ ಮಾಡಿದ್ದಾರೆ. ಐ ಫೀಲ್ ಸ್ವಲ್ಪ ದಿವಸದಿಂದ ನಾನು ಮಾಡಿದ್ದ ಕ್ಯಾರೆಕ್ಟರ್ನಲ್ಲಿ ಇದು ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟರು. ಮತ್ತೆ ಮುಂಬೈದು ಏನು ಪೋರ್ಷನ್ ಬರುತ್ತೆ ಅದೊಂದಷ್ಟು, ಆ ಪೋರ್ಷನ್ಸ್ನ ನಮ್ಮ ಪ್ರಮೋದ್ ವರ್ಮಾ ಅಂತ ಹೇಳಿ ನಮ್ಮ ದ್ವಾರಕಿಯ ಒಳ್ಳೆ ಗೆಳೆಯ, ಅವರು ಅದನ್ನಷ್ಟು ಶೂಟ್ ಮಾಡಿಕೊಟ್ಟಿದ್ದಾರೆ. ಸುವರ್ಣ ಅವ್ರ ಬಗ್ಗೆ ನಾವೇನೇ ಹೇಳಿದ್ರು ಅದು ಕಮ್ಮಿ ಆಗಿಬಿಡುತ್ತೆ. ಪ್ರತಿಯೊಂದು ವಿಷಯನೂ ಅವರು ಎಷ್ಟು ಪ್ರಿಪೇರ್ಡ್ ಆಗಿದ್ರು ಸುವರ್ಣ ಅವರು ಅಂದ್ರೆ ಅವರ ಕೆಲಸಕ್ಕೆ ಹ್ಯಾಟ್ಸ್ ಆಫ್ ಟು ಹಿಮ್. ಕ್ಯಾಮ್ರಾಮನ್ ಬಗ್ಗೆ ಹೇಳ್ಬೇಕು ಅಂದ್ರೆ ಸುಂದರ್ನಾಥ್ ಸುವರ್ಣರವರು ಕತೆ ಕೇಳಿ ಅವರು ರೋಮಾಂಚನಗೊಂಡ್ಬಿಟ್ರು. ಬೇರೆ ಬೇರೆ ಒತ್ತಡಗಳು, ಸಿನಿಮಾಗಳು ಕೈಯಲ್ಲಿ ಸಾಕಷ್ಟು ಇದ್ರೂ ಸಹ ಈ ಸಿನಿಮಾವನ್ನು ನಾನು ಮುಗಿಸ್ಕೊಡ್ಲೇಬೇಕು ಅನ್ನೋ ಒಂದು ಇದರಲ್ಲಿ ಎಲ್ಲ ಕೆಲವು ಸಿನಿಮಾಗಳನ್ನು ಕೈಬಿಟ್ಟು ಈ ಸಿನಿಮಾವನ್ನು ಮಾಡಿದ್ದಾರೆ. ಅವರು ಸಹ ತುಂಬ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ವಿಷಯ ಏನಂದರೆ, ಯಾವಾಗಲೂ ಮೋಸ್ಟ್ ಆಫ್ ಮೈ ಸೀನ್ಸ್ ಆರ್ ಇನ್ ದ ರೈನ್. ಬಟ್ ಆವಾಗ ಮಾಡುವಾಗ ರೈನು ಎಲ್ಲ ಮಾಡಿ ಸ್ವಲ್ಪ ನಾನು ಇದು ಮಾಡ್ತಾ ಇದ್ದೆ, ಫೈಟ್ ಮಾಡ್ತಾ ಇದ್ದೆ ಡೈರೆಕ್ಟರ್ ಹತ್ರ ಎಲ್ಲ. ಆದರೆ ಏನು ಯಾವಾಗ ನೋಡಿದ್ರೆ ನನಗೆ ಇದೇ ಸೀನ್ ಅಂತ. ಬಟ್ ನೋಡಿದ ಮೇಲೆ ತುಂಬ ಖುಷಿ ಆಯಿತು. ಸರ್, ಇಡೀ ಚಿತ್ರದಲ್ಲಿ ನಾನೊಬ್ಬನೇ ಅಲ್ಲ, ಇಡೀ ನಮ್ಮ ಚಿತ್ರ ತಂಡದವರು ತುಂಬ ಭಯಭಕ್ತಿಯಿಂದ ನಾವು ಕೆಲಸ ಮಾಡಿದ್ದೇವೆ. ಯಾಕೆಂದರೆ ನಮಗೆ ಆ ಸಬ್ಜೆಕ್ಟ್ ತುಂಬ ವಿಭಿನ್ನವಾದ ಕಾರಣ ಯಾರು ಕೂಡ ಒಂದು ಸೆಕೆಂಡ್ ಕೂಡ ನಾವು ನಿರ್ಲಕ್ಷ್ಯವಾಗಿ ಇರಲಿ ಸಾಧ್ಯನೇ ಇರಲಿಲ್ಲ. ಎಲ್ಲರಿಗೂ ನಮಸ್ಕಾರ. ದಿಸ್ ಇಸ್ ಮೈ ಫಸ್ಟ್ ಫಿಲ್ಮ್ ಇನ್ ಕನ್ನಡ. I am very happy to work in this film. When director told me the story of this film, Mathe Mungaru, I was very much impressed. It is a wonderful love story with great national spirit. I have composed 5 songs for this film. Each one come out very well. ಹೇಳದೆ ಕಾರಣ ಹೋದೆಯ ಬಹುದೂರ, ಹೇಳದೆ ಕಾರಣ ಹೋದಿನಿ ಬಹುದೂರ. ನಾವು ಇನ್ನು ಸಂಗೀತ ಮತ್ತು ಹಾಡುಗಾರಿಕೆಯಲ್ಲಿ ಹೇಳಬೇಕು ಅಂದರೆ, ಸಂಗೀತ ಪಾಲ್ರಾಜ್ ಅಂತ ಒಂದು ತುಂಬ ನೈಪುಣ್ಯವುಳ್ಳ ಒಬ್ಬ ಯುವಕ ಇವತ್ತು ಸಂಗೀತವನ್ನು ವಿಭಿನ್ನವಾಗಿ ಅಳವಡಿಸಿ ಈ ಚಿತ್ರಕ್ಕೆ ತಕ್ಕಂತೆ ಅವರು ಪ್ರಯತ್ನವನ್ನು ಸತತ 3 ತಿಂಗಳಿಂದ ಪ್ರಯತ್ನವನ್ನು ಮಾಡಿದ್ದಾರೆ. ಅದನ್ನು ಹಾಡಿಸೋ ಒಂದು ಪ್ರಯತ್ನ ಸಹ ಆತನೇ ಮಾಡಿ ಆಶಾ ಭೋಸ್ಲೆ ಅವ್ರನ್ನ ಕನ್ನಡಕ್ಕೆ ಪ್ರಥಮವಾಗಿ ತಂದಿದ್ದಾರೆ. ಆ ವಯಸ್ಸಿನಲ್ಲೂ ಆಶಾ ಭೋಸ್ಲೆ ಅವರು ಆಡಿದಂಥ 2-3 ಸಾಲುಗಳು ಇದೆಯಲ್ಲ, ಅದು ಎಲ್ಲ ಪ್ರೇಕ್ಷಕರಿಗೂ ಅದರಲ್ಲೂ ನಮಗೂ ತುಂಬ ಹೆದೆಗೆ ನಾಟುವಂಥ ಒಂದು ಗಂಭೀರ್ಯವನ್ನು ಕಾಪಾಡಿಕೊಂಡಿದ್ದಾರೆ. ಹೇಳದೆ ಕಾರಣ ಹೋದೆಯ ಬಹುದೂರ. मुझे गाना बहुत अच्छा लगा. मिस्टर पॉल राज का बनाया हुआ है, राघव साहब ने लिखा है. हैदराबाद आके मैंने कोई तेलुगु गाना गाया था, लेकिन मैंने कन्नड़ा गाना नहीं गाया था.
और कन्नड़ा जब भी बात हुई है, मलयालम गाया, तमिल गाया, तेलुगु गाया, लेकिन कन्नड़ा नहीं गाया। तो मेरा ख्याल है ये कन्नड़ा का पहला ही मेरा गाना होगा शायद, क्योंकि कन्नड़ा में मुझे किसी ने गवाया ही नहीं था। शायद वो सोचते होंगे कि आशा को कन्नड़ा नहीं आएगा, इसीलिए नहीं गवाया। लेकिन अभी मैंने ये कन्नड़ा गाना जो गाया है ये बहुत सुंदर बना हुआ है, ट्यून बहुत अच्छी है और मुझे बहुत अच्छा लगा ये गाना। आई लाइक this song very much. Mr. Paul has given very nice tune and Raghavan is big writer. He is also written very well. This is my first Kannada song. ಒಂದು ಹಾಡನ್ನ ನಮ್ಮ ಜೈ ಹೋ ಖ್ಯಾತಿಯ ವಿಜಯ್ ಪ್ರಕಾಶ್ ಅವರು ಹಾಡಿದ್ದಾರೆ. ಅವರಿಬ್ಬರು ನಮ್ಮ ಸಿನಿಮಾಗೆ ಹಾಡಿರೋದು ತುಂಬಾ ಹೆಮ್ಮೆ ಅನ್ಸುತ್ತೆ. मेरा भारत महान, मेरा भारत महान, मेरा भारत महान है, मेरा भारत महान. ನಮಸ್ಕಾರ ನಮಸ್ಕಾರ. ಮತ್ತೆ ಮುಂಗಾರು ಆ ಚಿತ್ರದ ಒಂದು ಹಾಡನ್ನು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಎಕ್ಸ್ ಪಾಲ್ರಾಜ್ ಅವರು ಬಹಳ ಅದ್ಭುತವಾದ ಒಂದು ಸಂಗೀತವನ್ನು ನೀಡಿದ್ದಾರೆ. ದ್ವಾರಕೀಸ್ ಅವರು ಈ ಕಥೆಯನ್ನು ಎಕ್ಸ್ಪ್ಲೈನ್ ಮಾಡಿದ್ರು ಹಾಡಕ್ಕೆ ಮುಂಚೆ, ಅದರ ಒಂದು ಫೀಲ್ ಹೇಗಿದೆ ಏನು ಅಂದ್ಬಿಟ್ಟು. ಖಂಡಿತವಾಗಿಯೂ ಇದು ಬರೀ ಕನ್ನಡಿಗರಿಗೆ ಅಷ್ಟೇ ಅಲ್ಲ, ಇದು ಪ್ರತಿಯೊಬ್ಬ ಭಾರತೀಯನಿಗೆ ಅನ್ವಯಿಸುವಂಥ ಒಂದು ಮನಮುಟ್ಟುವಂಥ ಕತೆ. ಭಾಳ ಅದ್ಭುತವಾಗಿ ಇದು ಚಿತ್ರ ಮೂಡಿ ಬಂದಿದೆ. ಖಂಡಿತವಾಗಿಯೂ ಯಶಸ್ಸನ್ನು ಪಡೆಯುತ್ತೆ, ಮತ್ತೆ ಮುಂಗಾರು ಆಗುತ್ತೆ, ಇದು ಎಲ್ಲರ ಒಂದು ಮನವನ್ನು ಗೆಲ್ಲುತ್ತೆ ಅನ್ನೋ ಭರವಸೆ ನಮ್ಮೆಲ್ರಿಗೂ ಇದೆ. ನನ್ನ ಫೇವ್ರೆಟ್ ಸಾಂಗು ಚಿಟಪಟ ಮಳೆ ಹನಿ ಸುರಿದು ಅಂತ ಒಂದು ಹಾಡಿದೆ. ಅದನ್ನು ನಮ್ಮ ಡೈರೆಕ್ಟರ್ ದ್ವಾರಕಿ ಅವರೇ ಬರೆದಿದ್ದಾರೆ. ಅದರಲ್ಲಿರೋ ಮಾತುಗಳು ಅಂದರೆ ಹಾಡಿನ ಒಂದು ಕೆಲವು ಲೈನ್ಗಳು ನನಗೆ ಯಾಕೆ ಅಷ್ಟೊಂದು ಹತ್ತಿರವಾಯಿತು, ನನಗೆ ಯಾಕೆ ಅಷ್ಟು ಇಷ್ಟ ಆಯಿತು ಆ ಹಾಡನ್ನಕ್ಕೆ. ನವಮಾಸ ಕಾಯದೆ ಹೊಸ ಭೂಮಿ ನೋಡುವ ಹಸು ಕಂದನ ಅವಸರ ನನ್ನಲ್ಲಿ ಬಂದಾಗಿದೆ ಅಂತ ನಾಯಕ ಹೇಳಿದಾಗ ನಾಯಕಿ I would another thing which is very very important is the music, which is so beautiful. You hear even one song, in fact some songs are written by Dwarki sir. It is so beautifully narrated. ಚಿಟಪಟ ಪಟ ಮಳೆ ಹನಿ ಜಿನುಗಿ ಪುಟಿ ಪುಟಿ ಯುವ ಎದೆಯಲ್ಲಿ ಕರಗಿ ಬಿಸಿಯುಸಿರಿನ ಮನಗಳ ನಡುವೆ ಮುಂದೆ ಸಮನೆ. ಒಳಗುಳಿದಿ ಹಾಡದ ಮಾತು, ಒಳಗುಳಿಯದೆ ಹಾರಿದೆ ಸೋತು, ಚಿಡಪಡಿಸಿ ಕಾಡಿದೆ ರೂನು ಒಂದೇ ಸಹನೆ. Hi, this is Shreya Ghoshal and I just sang this beautiful song for the film Matte Mungaru. The song has come out really well and I'm absolutely 100% sure that people, when it releases, people will love it. And I wish the film and the unit and everybody involved that this film breaks all the records created by Mungaru Male, because it's going to be a super, 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 super hit film. All the best. Hi everybody, this is Hari Haran and I've just sung a song from the film Matte Mungaru. ಬೆಳಗಾಯಿತು ಬೆಳಕಾಯಿತು ಆ ಕಲ್ಪನೆ ಭ್ರಮೆಯಾಯಿತು. And it was an amazing song. It's like a pathos song and it took me a long time to come into the mood of the song, like. Hello everybody, this is Ranjit here. I'm extremely happy to be a part of this wonderful project and I wish the team all the very best. Thank you. ತಾಯಿಯ ನಾಡೆ ತನಯಗೆ ಸೂರು ವೃಕ್ಷವು ಬೆಳೆದರು ಮಣ್ಣಲ್ಲಿ ಬೇರು. ಎಲ್ಲರಿಗೂ ನಮಸ್ಕಾರ. ಮತ್ತೆ ಮುಂಗಾರು ಸಿನಿಮಾಗೆ ಈ ಹಾಡು ಹಾಡ್ರೆ ತುಂಬ ಚೆನ್ನಾಗಿತ್ತು. ಈ ಸಿನಿಮಾದಲ್ಲಿ ಕೆಲಸ ಮಾಡ್ರ ಎಲ್ಲರಿಗೂ ನನ್ನ ಶುಭಾಶಯಗಳು. ಈ ಚಿತ್ರವನ್ನು ತಯಾರು ಮಾಡಬೇಕಾದ್ರೆ ನಮ್ಮ ಡೈರೆಕ್ಟರ್ ಆದ ದ್ವಾರಕಿ ರಾಘವ್ ಅವರು ನಿಜಕ್ಕೂ ಅವರು ಹುಚ್ಚರಾಗಿ ಆ ಒಂದು ಪ್ರಾಮಾಣಿಕ ಪ್ರಯತ್ನ ಪಟ್ಟಿದ್ದಾರೆ. ಇದು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಆ ಮನುಷ್ಯ ಸುಮಾರು ಒಂದು 10 kg ತೂಕವನ್ನು ಕಡಿಮೆ ಮಾಡ್ಕೊಂಡಿರ್ಬೋದು. ಈ ಶೂಟಿಂಗ್ ಕತೆ ಸ್ಟಾರ್ಟ್ ಆದಾಗಿಂದ ಈ ಒಂದು ಮುಗಿಯೋದ ಹಂತದವರೆಗೂ ಅವರ ಪ್ರಾಮಾಣಿಕ ಪ್ರಯತ್ನಕ್ಕೆ ಇದು ನಿಜವಾದ ಒಂದು ಜಯ ಸಿಗುತ್ತೆ. ಟೆಕ್ನಿಷಿಯನ್ಸ್ ಅಂತೂ ಅವ್ರು ಪಟ್ಟಿರೋ ಶ್ರಮಕ್ಕೆ ಶ್ರಮನ ಹೇಳೋಕ್ಕೆ ಆಗಲ್ಲ. ನಮ್ಗೆ ಇವಾಗೂ ನೆನೆಸ್ಕೊಂಡ್ರೆ ಮೈಯೆಲ್ಲ ಜುಮ್ಮು ಅನಿಸುತ್ತೆ, ಅಷ್ಟು ಕಷ್ಟಪಟ್ಟಿದ್ದಾರೆ. ಆ ಶ್ರಮಕ್ಕೆ ಒಳ್ಳೆ ಪ್ರತಿಫಲ ಸಿಗುತ್ತೆ ಅನ್ನೋ ನಂಬಿಕೆ ನನಗೆ. ಎಲ್ಲರೂ ಸೇರಿ
ಯಶಸ್ವಿ ಚಿತ್ರೀಕರಣವಾದ ಈ ಚಲನಚಿತ್ರವನ್ನು ಯಶಸ್ವಿ ಪ್ರದರ್ಶನಕ್ಕೂ ಸಜ್ಜು ಮಾಡಲಿ ಅಂತ ಹಾರೈಸ್ತಾ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಎಲ್ಲರೂ ಖುಷಿಯಾಗಿ ಸಿನಿಮಾ ಮಾಡಿದ್ದೀವಿ. ನಿರ್ಮಾಪಕರು ಖುಷಿಯಾಗಿದ್ದಾರೆ, ನಿರ್ದೇಶಕರು ಖುಷಿಯಾಗಿದ್ದಾರೆ, ನೀವು ಖುಷಿ ಆಗ್ತೀರ ಅಂತ ಅನ್ಕೊಂಡಿದ್ದೀನಿ. That this movie is going to be a big time heart touching movie to all the people who are going to watch it. And I would say you have to be watching it because otherwise you're missing something really good in your life. So do watch it. ಮತ್ತೆ ಮುಂಗಾರು ಚಿತ್ರಕ್ಕೆ ಏನಾದರೂ ಇವತ್ತು ಒಂದು ಒಳ್ಳೆ ಹೈಪ್ ಬಂದಿದೆ ಅಂದರೆ ನಮ್ಮ ಪತ್ರಿಕೋದ್ಯಮ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದ ಸ್ನೇಹಿತರುಗಳ ಒಂದು ಸಪೋರ್ಟ್ ಅಂತ ಹೇಳ್ಬೋದು. ಹಿಂದೆ ನಾನು ಮುಂಗಾರು ಮಳೆ ಮಾಡಿದಾಗ ಹೊಸ ನಿರ್ಮಾಪನಾಗಿ ಬಂದಾಗ ಸಹ ಈ ಎಲ್ಲ ಸ್ನೇಹಿತರು ಪತ್ರಿಕಾ ಮಾಧ್ಯಮದವ್ರು ಇರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಎಲ್ಲರೂ ತುಂಬ ಒತ್ತು ಕೊಟ್ಟು ನನ್ನನ್ನು ಬೆಳೆಸಿದ್ದಾರೆ. ಅವರೆಲ್ಲರಿಗೂ ನನ್ನ ಅನಂತಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ. ಇ ಕೃಷ್ಣಪ್ಪರವರ ಅಚಲವಾದ ನಂಬಿಕೆ, ಅವರ ಆತ್ಮವಿಶ್ವಾಸ, ಹೊಸತನಕ್ಕೆ ಸೋತೋರಿಗೆ ಅವರು ನೀಡೋ ಬೆಂಬಲ ಮತ್ತು ಅವರು ಮಾತ್ರ ಮಾಡೋದಕ್ಕೆ ಸಾಧ್ಯ ಇರುವಂಥ ಕಥೆ ಮತ್ತೆ ಮುಂಗಾರು.